ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಈ ದಿವಸವು, ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅದಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅದೇ ಮಾರ್ಗದಲ್ಲಿ ಅವರ ಮಕ್ಕಳನ್ನು ಕೂಡ ನಡೆಸಿ ಆ ಮಕ್ಕಳು ಕೂಡ ಆಶೀರ್ವಾದ ಹೊಂದುವಂತೆಯೂ ಹಾಗೂ ಅನೇಕರಿಗೂ ನಿಮ್ಮ ಸಾಕ್ಷಿಗಳಾಗಿ ಅವರು ಮಾರ್ಪಾಡುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರಿಯರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶ ಭಾಗವು ಕೂಡ 10 ಆಜ್ಞೆಗಳಲ್ಲಿ 2ನೇ ಆಜ್ಞೆ ಭಾಗ 5 ವಿಗ್ರಹದ ನೈವೇದ್ಯದ ಬಗ್ಗೆ. 10 ಆಜ್ಞೆಗಳಲ್ಲಿ 2ನೇ ಆಜ್ಞೆ ಭಾಗ 5 ವಿಗ್ರಹದ ನೈವೇದ್ಯದ ಬಗ್ಗೆ ನಿನ್ನೆಯಿಂದ ಮುಂದುವರಿಯುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಪ್ರಕಟಣೆ 2ನೇ ಅಧ್ಯಾಯ 26ರಿಂದ 29. ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೆ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಅಂದರೆ ಯಾರು ದೇವರ ಸತ್ಯ ಸುವಾರ್ತೆಯನ್ನು ಕೇಳಿ ಅದರಂತೆ ನಡೆದು ಅವರು ಈ ಭೂಲೋಕದ ಜೀವನವನ್ನು ಪರಿಶುದ್ಧರಾಗಿ ಅಂತ್ಯಗೊಳಿಸಿದಾದರೆ ಖಂಡಿತವಾಗಿ ತಂದೆಯಿಂದ ಹೊಂದಿದ ಅಧಿಕಾರ, ಅಂದರೆ ಪರಲೋಕದಲ್ಲಿ ತಂದೆಯೊಂದಿಗೆ ಕೂತು ದೇವರನ್ನು ಆರಾಧಿಸುವಂಥ ಒಂದು ಭಾಗ್ಯವನ್ನು, ಇತರರ ಮೇಲೆ ಅಧಿಕಾರವನ್ನು ನಾನು ಚಲಾಯಿಸುವ ಒಂದು ಅಧಿಕಾರವನ್ನು ನಾನು ಅವರಿಗೆ ಕೊಡುತ್ತೇನೆ ಎಂಬುದಾಗಿದ್ದರೆ ದೇವರ ಸತ್ಯ ಸುವಾರ್ತೆಗೆ ಸರಿಯಾಗಿ ವಿಧೇಯರಾಗಿ ಜೀವಿಸಿದಾಗ. ಇಲ್ಲದಿದ್ದರೆ ಖಂಡಿತವಾಗಿ ಏನೇ ಮಾಡಿದರೂ ದೇವರಿಂದ ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ. 27ನೇ ವಚನ. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು, ಮಣ್ಣಿನ ಮಡಕೆಗಳು ಒಡೆಯುವಂತೆ ಅವರ ಬಲ ಮುರಿದು ಹೋಗುವುದು. ಆವಾಗ ದೇವರ ವಾಕ್ಯವನ್ನು ಕೇಳಿ ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸುವುದಾದರೆ, ಹಾಗೆ ಒಂದು ವೇಳೆ ಭೂಲೋಕದಲ್ಲಿ ಕೂಡ ನಾವು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಾಗ ಇತರರ ಮೇಲೆ ಅಧಿಕಾರ, ಅಂದರೆ ಭೂಲೋಕದಲ್ಲಿ ಇರುವಾಗಲೂ ಕೂಡ ಅವರನ್ನೊಂದು ಪ್ರವಾದಿಯನ್ನಾಗಿ ದೇವರು ಮಾರ್ಪಡಿಸುತ್ತಾರೆ. ನಾಡಿದ್ದು ಖಂಡಿತವಾಗಿಯೂ ನಾವು ಈ ಭೂಲೋಕದ ಜೀವನ ಅಂತ್ಯಗೊಂಡ ಮೇಲೆ ಪರಲೋಕಕ್ಕೆ ದೇವರೊಂದಿಗೆ ನಾವು ಹೋಗುವುದಾದರೆ, ನಮ್ಮನ್ನು ದೇವರು ಕರೆದುಕೊಂಡು ಹೋಗುವುದಾದರೆ ಬೇರೆಯವರ ಮೇಲೆ ಅಧಿಕಾರವನ್ನು ನಮಗೆ ಚಲಾಯಿಸಲು ದೇವರು ಹಕ್ಕನ್ನು ಕೊಡುತ್ತಾರೆ ಎಂಬುದಾಗಿ. ಆಮೇಲೆ ಅವರಿಗೆ ಯಾರು ವಿರುದ್ಧವಾಗಿದ್ದರೋ ಅವರಿಗೆ ಸರಿಯಾಗಿ ಒಂದು ಶಿಕ್ಷೆ ಕೊಡುವಂಥ ಅಧಿಕಾರವನ್ನು ಕೂಡ ದೇವರು ಕೊಡುತ್ತಾರೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 28ನೇ ವಚನ. ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವರಿಗೆ ಕೊಡುವೆನು. ಉದಯ ಸೂಚಕ ನಕ್ಷತ್ರ ಅಂದರೆ ನಾಡಿದ್ದು ಪರಲೋಕಕ್ಕೆ ಹೋಗಿ ದೇವರ ಬಳಿಯಲ್ಲಿ ಕುಳಿತುಕೊಂಡು ಅಲ್ಲಿ ಯಾವಾಗಲೂ ಕತ್ತಲೆ ಇಲ್ಲ, ಬಹಳ ಉದಯ ಅಂತ ಸಂಪೂರ್ಣ ಬೆಳಕಾಗಿರ್ತೇವೆ. ಅಂದರೆ ದೇವರನ್ನು ಆರಾಧಿಸುವಂಥ ಒಂದು ಭಾಗ್ಯವು ನಮಗೆ ಸಿಗ್ತದೆ. ದೇವರ ಸೇವಕರಾಗಿ ನಾವು ಪರಲೋಕದಲ್ಲಿ ಇರ್ತೇವೆ ಎಂಬುದನ್ನು ನಮಗೆ ಇದು ಸೂಚಿಸುತ್ತದೆ. 29ನೇ ವಚನ. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ದೇವರ ಆತ್ಮನು ಅಂದರೆ ದೇವರು ಯೋಹಾನನ ಮುಖಾಂತರ ಹೇಳಿದ್ದನ್ನು ಯೋಹಾನ ತಿಳಿಸ್ತಾ ಇದ್ದಾನೆ. ಹಾಗೆ ಇವತ್ತು ಈ ಮಾತುಗಳು, ಈ ವಾರ್ತೆಗಳು, ವಚನಗಳು ನನಗೂ ಅನ್ವಯಿಸ್ತದೆ. ನನ್ನ ಸಹೋದರಿಯರಲ್ಲಿ ವಿಶೇಷವಾಗಿ ನನ್ನ ಮುಖಾಂತರ ನಿಮಗೆ ದೇವರು ತಿಳಿಯಪಡಿಸ್ತಾ ಇದ್ದಾರೆ. ಹಾಗೆ ಕಿವಿ ಉಳ್ಳವನು ಕೇಳಿ, ಅಂದರೆ ಸಂಪೂರ್ಣವಾಗಿ ಯಾರು ದೇವರೊಂದಿಗೆ ಜೀವಿಸಬೇಕು, ಆಶೀರ್ವಾದ ಹೊಂದಬೇಕು, ದೇವರ ಬಳಿಗೆ ಸಾಗಬೇಕು ಎಂಬುದಾಗಿ ಯಾರಿಗೆ ಮನಸ್ಸಿದೆಯೋ ಅವರು ಮಾತ್ರ ಕೇಳಲಿ. ಇಲ್ಲದಿದ್ದರೆ ಕೇಳುವುದೇ ಬೇಡ, ಅಂಥವರಿಗೆ ದೇವರ ಆಶೀರ್ವಾದ ಎಂಬುದಾಗಿ. ಆಗ ಇದರ ಅರ್ಥ ಏನಪ್ಪ ಅಂದರೆ, ನಿನ್ನೆಯಿಂದ ನಾವು ನೋಡಿಕೊಂಡಿದ್ದೇವೆ, ಮೊನ್ನೆಯಿಂದ ದೇವರ ವಿಗ್ರಹದ ನೈವೇದ್ಯದ ಬಗ್ಗೆ ಖಂಡಿತವಾಗಿಯೂ ನಾವು ಇದನ್ನು ಸ್ವೀಕಾರ ಮಾಡಲೇಬಾರದು. ಸುಳ್ಳಾಗಿ ಇವತ್ತು ಯೂಟ್ಯೂಬಲ್ಲಿ ಕೂಡ ಅನೇಕ ಸೇವಕರುಗಳು ಅಂತ ಹೇಳಿಕೊಂಡು ತಪ್ಪಾದ ಬೋಧನೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ವಿಗ್ರಹ ನೈವೇದ್ಯ ಪ್ರಸಾದ ಯಾವುದಕ್ಕೂ ನಾವು ಸ್ವೀಕಾರ ಮಾಡಬಾರದು, ಅದಕ್ಕೆ ಮನಸ್ಸು ಕೊಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ.
ಹಾಗೆ ಇದರ ಬಗ್ಗೆ ಅಪೊಸ್ತಲನಾದ ಪೌಲರು ಏನು ಹೇಳಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಈಗ ಇಲ್ಲಿವರೆಗೆ ಡೈರೆಕ್ಟಾಗಿ ದೇವರೇ ಯೋಹಾನನ ಮುಖಾಂತರ ತಿಳಿಸಿದ್ದನ್ನು ನಾವು ಈಗ ತಿಳಿದುಕೊಂಡಿದ್ದೇವೆ ವಿಗ್ರಹದ ನೈವೇದ್ಯದ ಬಗ್ಗೆ. ಅಪೊಸ್ತಲನಾದ ಪೌಲರು 1 ಕೊರಿಂಥಿಯರಿಗೆ 8ನೇ ಅಧ್ಯಾಯ 1ರಿಂದ 13ರವರೆಗೆ ಇದನ್ನು ನಾವು ನೋಡುವಾಗ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅದು ವಿಗ್ರಹಕ್ಕೆ ಮಾಡಿದ್ದನ್ನು ತಿನ್ನಬಹುದು, ಅದರಲ್ಲಿ ಏನೂ ತೊಂದರೆ ಇಲ್ಲ, ವಿಗ್ರಹಗಳು ಏನೂ ಅಲ್ಲ, ಆದರೆ ತಿಂದರೂ ಏನೂ ಇಲ್ಲ, ತಿನ್ನದಿದ್ದರೂ ಏನೂ ಇಲ್ಲ, ಅದು ನಮ್ಮನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗುವುದಿಲ್ಲ ಎಂಬುದಾಗಿ ಈ ಬೋಧನೆಯನ್ನು 1 ಕೊರಿಂಥ 8 1ರಿಂದ 13ರವರೆಗೆ ನಾವು ಇದನ್ನು ಓದುವಾಗ ಈ ವಿಷಯಗಳು ನಮಗೆ ಅಲ್ಲಿ ಕೊರಿಂಥ ಸಭೆಗೆ ಅಪೊಸ್ತಲನಾದ ಪೌಲರು ತಿಳಿಸಿದ್ದಾರೆ. ಹಾಗೆ ಇದನ್ನು ನಾವು ಸಂಪೂರ್ಣ ಅರ್ಥ ಮಾಡಿಕೊಳ್ಬೇಕಾದ್ರೆ ಅಪೊಸ್ತಲನಾದ ಪೌಲರಾಗ ದೇವರ ಮಾತು ಈಗ ಹಿಂದಿನ ವಚನದಲ್ಲಿ, ಹಿಂದಿನ ಸಂದೇಶದಲ್ಲಿ, ಅಂದರೆ ನಿನ್ನೆ ಸಂದೇಶದಲ್ಲಿ, ಇವತ್ತು ಕೂಡ ಸ್ವಲ್ಪ ತಿಳಿದುಕೊಂಡಿದ್ದೇವೆ. ಅಲ್ಲಿ ಏನಾದರೂ ವಿಗ್ರಹ ನೈವೇದ್ಯವನ್ನು ಸ್ವೀಕಾರ ಮಾಡಬಾರದು ಅಂತ ನೇರವಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಆಗ ಇಲ್ಲಿ ಪೌಲರು ಏನು ಹೇಳಿದ್ದಾರೆ, ಈ ರೀತಿ ಹೇಳಿದ್ದಾರೆ. ಹಾಗಿದ್ರೆ ಅರ್ಥ ಏನಪ್ಪ ಅಂದರೆ, ಪೌಲರು ಕೆಲವರನ್ನು ಒಂದೇ ಸಲ ಅವರಿಗೆ ಬಲಾತ್ಕಾರ ಹೇರುವುದು ಬೇಡ, ಒಂದೇ ಸಲ ಕಠಿಣವಾಗಿ ತಿಳಿಸಿದರೆ ಅವರು ದೇವರ ಬಳಿಗೆ ಬರುವುದಕ್ಕೆ ಸ್ವಲ್ಪ ಮನಸ್ಸು ಕಡಿಮೆ ಮಾಡಬಹುದು, ಅವರಿಗೆ ನೋವು ಕೊಡೋದು ಬೇಡ ಅಂತ ಹೇಳುವಂಥ ವಿಚಾರಕ್ಕಾಗಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ತಿಂದರೂ ಕಡಿಮೆ ಇಲ್ಲ, ತಿನ್ನದಿದ್ದರೂ ಕಡಿಮೆ ಇಲ್ಲ. ನೋಡಿ, ತಿಂದರೂ ಕಡಿಮೆ ಇಲ್ಲ, ತಿನ್ನದಿದ್ದರೂ ಕಡಿಮೆ ಇಲ್ಲ ಎಂಬ ಇದು ಯಾಕೆಂದರೆ ಅವರನ್ನು ಅಪೊಸ್ತಲನಾದ ಪೌಲರು ತನ್ನ ಕಡೆಗೆ ಸೆಳೀತಾ ಇದ್ದಾರೆ, ದೇವರ ಕಡೆಗೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದನ್ನು ಅನೇಕರು ಇವತ್ತು ಏನು ಮಾಡ್ತಾ ಇದ್ದಾರೆ, ಪೌಲರು ಹಾಗೆ ಹೇಳಿದ್ದಾರೆ, ಪೌಲರು ಹೀಗೆ ಹೇಳಿದ್ದಾರೆ, ತಿನ್ನುವುದು ಹೇಳುವುದು, ಪ್ರಾರ್ಥನೆ ಮೂಲಕ ತಿನ್ನುವುದು ಎಲ್ಲವೂ ಪರಿಶುದ್ಧವಾಗ್ತದೆ ಎಂಬುದಾಗಿ. ಆಗ ಪ್ರಾರ್ಥನೆ ಮೂಲಕ ದೇವರಿಗೆ ವಿರುದ್ಧವಾಗಿ ನಾವು ನಡೆದುಕೊಂಡಾಗ ತಿನ್ನುವುದಾದರೆ, ಕುಡಿಯುವುದಾದರೆ, ಅದು ಪರಿಶುದ್ಧರಾಗುವುದಾದರೆ, ಆವಾಗ ಇಲ್ಲಿ ದೇವರು ನಿನ್ನೆ ಸಂದೇಶದಲ್ಲಿ ಇವತ್ತು ನಾವು ತಿಳಿದುಕೊಂಡಿದ್ದೇವೆ, ಸಂಪೂರ್ಣವಾಗಿ ತಿನ್ನಲೇಬಾರದು, ಅಂಥವರಿಗೆ ಬಹಳ ಶಿಕ್ಷೆ. ಈಜೆಬೆಲ್ ಸ್ತ್ರೀಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಅವಳನ್ನು ಹಾಸಿಗೆಡಿಯಾಗಿ ಮಾಡ್ತೇನೆ, ಅವಳ ಮಕ್ಕಳನ್ನು ಕೂಡ ನಾನು ಕೊಲ್ತೇನೆ. ಕೆಟ್ಟ ಬೋಧಕರು ನಿಮ್ಮಲ್ಲಿ ಇರ್ತಾರೆ, ಅವರ ಮಾತನ್ನು ನೀವು ಯಾವಾಗಲೂ ಕೇಳಬೇಡಿರಿ. ವಿಲಾಮನ ಮೂಲಕ ಸೈತಾನ ಏನು ಮಾಡ್ತಾನೆ, ಅಲ್ಲಿ ಬಾಲಕರನ್ನು ವಂಚಿಸ್ತಾ ಇದ್ದಾನೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಇವತ್ತೇನು ಮಾಡ್ತಾರೆ, ಅಪೊಸ್ತಲನಾದ ಪೌಲರ ಬೋಧನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತಿಳಿಸ್ತಾ ಇದ್ದಾರೆ. ಆದರೆ ಒಂದೇ ಸಲ ತಿಳಿಸೋದು ಬೇಡ, ಅವರಿಗೆ ಮನಸ್ಸು ನೋವಾಗಬಾರ್ದು ಅಂತೇಳಿ ಅವರನ್ನು ಉಳಿಸಿಕೊಳ್ಳೋಕ್ಕೆ ಅಪೊಸ್ತಲನಾದ ಪೌಲರು ಏನು ಮಾಡ್ತಾ ಇದ್ದಾರೆ, ಇದನ್ನು ತಿಳಿಸ್ತಾ ಇದ್ದಾರೆ. ಅದರಿಂದ ಬಹಳ ಅರ್ಥ ಮಾಡಿಕೊಳ್ಳಬೇಕು. ಸರಿ, ಈ ಅಧ್ಯಾಯದಲ್ಲಿ ಪೌಲನರು 1 ಕೊರಿಂಥ 8 1ರಿಂದ 13ರವರೆಗೆ ಬರೆದಿದ್ದನ್ನು ಬಹಳ ಸುಲಭ ವಿಚಾರದಲ್ಲಿ ನಾನು ಈಗ ನನ್ನ ಮುಖಾಂತರ ದೇವರು ನಿಮಗೆ ತಿಳಿಯಪಡಿಸಿದ್ದಾರೆ. ಅದುವೇ ಈಗ ನಾವು 10ನೇ ಅಧ್ಯಾಯ 1 ಕೊರಿಂಥಿಯರಿಗೆ 10ನೇ ಅಧ್ಯಾಯ 20 ಮತ್ತು 20ರಿಂದ 22ರವರೆಗೆ ಓದಿಕೊಳ್ಳೋಣ. ಆದರೆ ಅನ್ಯಜನರು ತಾವು ಅರ್ಪಿಸುವ ಬಳಿಗಳನ್ನು ದೇವರಿಗಲ್ಲ ದೆವ್ವಗಳಿಗೆ ಅರ್ಪಿಸುತ್ತಾರೆಂದು ನನ್ನ ಅಭಿಪ್ರಾಯವು. ನೀವು ದೆವ್ವಗಳೊಡನೆ ಭಾಗಿಗಳಾಗಿರಬೇಕೆಂದು ನನ್ನ ಇಷ್ಟವಲ್ಲ. ನೋಡಿ, ಅಪೊಸ್ತಲನಾದ ಪೌಲರಲ್ಲಿ ಹಾಗೆ ಹೇಳಿದ್ದಾರೆ, ಇಲ್ಲಿ ಹೀಗೆ ಹೇಳ್ತಾರೆ. ಅನ್ಯರು ಬಲಿ ಅರ್ಪಿಸುವುದು ದೇವರಿಗಲ್ಲ, ಅಂದರೆ ದೇವರಿಗೆ ಬಲಿ ಅರ್ಪಣೆ ಬೇಕಾಗಿಲ್ಲ, ಬಲಿ ಅರ್ಪಿಸುವುದು ದೆವ್ವಗಳಿಗೆ ಅಂತೇಳಿ. ಆಗ ಈ ಅನ್ಯರು ಯಾರು, ದೇವರನ್ನು ಅರಿಯದವರು ಇವತ್ತು ನಾನಾ ದೇವರುಗಳು ಅಂತೇಳಿ ಪ್ರಾಣಿ ಬಲಿಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಇವತ್ತು ನಾವು ಇವತ್ತು ದೇವರ ಮಕ್ಕಳು ಅಂತ ಹೇಳಿಕೊಳ್ಳೋರು ಒಂದು ವೇಳೆ ನಾವು ಕೂಡ ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡೆಯುವುದಾದರೆ ನಾವು ಕೂಡ ಅನ್ಯರಿಗೆ ಸಮಾನರಾಗಿದ್ದೇವೆ. ಆವಾಗ ಅನ್ಯರು ಈ ಬಲಿ ಅರ್ಪಿಸಿದ್ದನ್ನು ಇವತ್ತು ನಾವು ತಿನ್ನಕ್ಕೆ ಹೋದರೆ ಅವರೊಂದಿಗೆ ಸೇರಿ ಏನು ಮಾಡ್ತೇವೆ, ನಾವು ಕೂಡ ದೆವ್ವಗಳೊಂದಿಗೆ ಭಾಗಿಗಳಾಗಿದ್ದೇವೆ. ನೋಡಿ, ಅಪೊಸ್ತಲರು ಹಿಂದಿನ 8ನೇ ಅಧ್ಯಾಯ 1ರಿಂದ 13ರವರೆಗೆ ಹಾಗೆ ಹೇಳಿದರು, ಇಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ. ಆಗ ತಿನ್ನಬಹುದ ವಿಗ್ರಹಾರಾಧನೆ ಮಾಡಿದ ಒಂದು ನೈವೇದ್ಯ ಪ್ರಸಾದವನ್ನು ಖಂಡಿತವಾಗಿ ತಿನ್ನಬಾರ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಇವತ್ತು ಅನೇಕರು ಏನು ಮಾಡ್ತಾರೆ, ನನ್ನ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ನನಗೆ ದೇವರ ಮೇಲೆ ಭರವಸೆ ಇದೆ, ಅದರಲ್ಲಿ ಏನು ತೊಂದರೆ ಇಲ್ಲ ಅಂತ ಅಪೊಸ್ತಲನಾದ ಪೌಲರು ಹೇಳಿದ್ದಾರೆ ಅಂತ ಹೇಳಿಕೊಂಡು ಅನ್ಯ ಜನರೊಂದಿಗೆ, ಅಂದರೆ ದೇವರನ್ನು ಅರಿತು ದೀಕ್ಷಾಸ್ಥಾನ ಪಡೆದು ಖಂಡಿತವಾಗಿಯೂ ನಾವು ದೇವರೊಂದಿಗೆ ಜೀವಿಸಲು ಹೊರಟಾಗ ಇತರರೊಂದಿಗೆ ನಮ್ಮ ಬಂಧು ಬಳಗ ಅವರಿಗೆ ಕೋಪ ಬರ್ತದೆ, ಬೇಜಾರಾಗ್ತದೆ ಅಂತ ಹೇಳಿ ಅವರ ಪೂಜೆ ಪುರಸ್ಕಾರಗಳಲ್ಲಿ, ಬಳಿ ಅರ್ಪಣೆಯಲ್ಲಿ, ಅವರ ರಥಯಾತ್ರೆಯಲ್ಲಿ, ಜಾತ್ರೆಯಲ್ಲಿ ಭಾಗಿಯಾಗಿ ಆ ಪ್ರಸಾದವನ್ನು ತಿನ್ನುವುದಾದರೆ ನಾವು ಕೂಡ ದೆವ್ವಗಳೊಂದಿಗೆ ಸಂಪರ್ಕ ಇಟ್ಟುಕೊಂಡಿದ್ದೇವೆ ಎಂಬುದಾಗಿ ಇದರ ಅರ್ಥ.
21ನೇ ವಚನ. ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಂದಿಗೆ ಒಂದರಲ್ಲಿ ಹೊರತು ಎರಡರಲ್ಲಿ ಕುಡಿಯಲಾರಿರಿ. ಆವಾಗ ನಾವು ಇತರರು ಯಾರೇ ಆಗ್ಬೋದು, ನಮ್ಮ ಸಂಸಾರ ಬಂಧು ಬಳಗದೊಂದಿಗೆ ಸೇರಿ ಅನ್ಯ ದೇವರ ಒಂದು ಸಂಪರ್ಕ ಪ್ರಸಾದದಲ್ಲಿ ಖಂಡಿತವಾಗಿ ನಾವು ಇದ್ದರೆ ದೇವರೊಂದಿಗೂ ಸೈತಾನೊಂದಿಗೆ ನಾವು ಸಂಬಂಧಪಟ್ಟಿದ್ದೇವೆ. ಆವಾಗ ದೇವರು ನಮ್ಮಿಂದ ದೃಷ್ಟಿಯನ್ನು ತೆಗೆದು ಬಿಡುತ್ತಾನೆ. ಸೈತಾನನ ದೃಷ್ಟಿಯಲ್ಲಿ ನಾವಿರುತ್ತೇವೆ, ಸೈತಾನು ನಮ್ಮ ಸ್ನೇಹಿತನಾಗಿರ್ತಾನೆ. ಅದಕ್ಕೆ ಹೇಳಿದ್ದು, ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಂದಿಗೆ ಒಂದರಲ್ಲಿ ಹೊರತು ಎರಡರಲ್ಲಿ ಕುಡಿಯಲಾರಿರಿ. ದೇವರು ನಮ್ಮಿಂದ ದೂರ ಸರಿಯುತ್ತಾರೆ. ನಾವು ಕ್ರಿಶ್ಚಿಯನ್ಗಳು, ನಾವು ದೇವರ ಮಕ್ಕಳು ಅಂತ ಹೇಳಿ ಪ್ರಯೋಜನ ಇಲ್ಲ. ನಾವು ಬದಲಾಗಿ ಸೈತಾನನ ಮಕ್ಕಳಾಗಿ ಹೋಗ್ಬೋದು ಅಂಥವರು. ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿ ಹೊರತು ಎರಡರಲ್ಲಿ ಊಟ ಮಾಡಲಾರಿರಿ. ಒಂದು ವೇಳೆ ಬಲಿ ಅರ್ಪಣೆ ನನ್ನ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಬೇಜಾರಾಗ್ತದೆ, ಅದೇನಿಲ್ಲ ತಿಳ್ಕೊಂಡು ನಾವು ಅವರಲ್ಲಿ ಹೋಗಿ ಯಜ್ಞ ಪೂಜೆ ಪುಷ್ಕರ ರಥಯಾತ್ರೆ ಜಾತ್ರೆ ದೇವರುಗಳಲ್ಲಿ ಅಲ್ಲಿ ಬಲಿ ಅರ್ಪಣೆ ಮಾಡಿದ್ದನ್ನು ಊಟ ಮಾಡಿದರೆ ಸೈತಾನೊಂದಿಗೆ ಊಟ ಮಾಡಿದ ಹಾಗೆ. ಆಗ ಸೈತಾನನನ್ನು ನಾವು ಆರಾಧಿಸಿದಾಗೆ ಆಯಿತು. ದೇವರಿಗೆ ನಮ್ಮ ಮೇಲೆ ಬೇಸರ. 27ನೇ ವಚನ. ಕರ್ತನನ್ನು ರೇಗಿಸಬೇಕೆಂದಿದ್ದೇವೋ ಆತನಿಗಿಂತಲೂ ನಾವು ಬಲಿಷ್ಠರೇನು? ನೋಡಿ, ಹೀಗೆ ಮಾಡುವುದಾದರೆ ದೇವರಿಗೆ ನಮ್ಮ ಮೇಲೆ ನಾವು ಕೋಪ, ದೇವರನ್ನು ನಾವೇ ಕೋಪಕ್ಕೆ ಎಬ್ಬಿಸಿಬಿಡ್ತೇವೆ. ಯಾಕೆಂದರೆ ಒಂದು ಸಮಯದಲ್ಲಿ ನಾಶವಾಗಿ ಹೋಗುವವನು ಅನೇಕ ಕಷ್ಟ ಸಂಕಟ ದುಃಖದನ್ನು ಬಿಡುಗಡೆ ಮಾಡಿ ದೇವರನ್ನೇ ನಮಗೆ ದರ್ಶನ ಕೊಟ್ಟು ತಿಳಿಯಪಡಿಸಿ ನಮ್ಮನ್ನು ನಡೆಸ್ತಾ ಇರುವಾಗ ಮತ್ತೆ ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ಸೈತಾನ ಕಡೆಗೆ ನಾವು ಹೋಗುವುದಾದರೆ ಖಂಡಿತವಾಗಿ ಅವರು ಆ ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಯಾರೇ ಇರ್ಬೋದು, ಹೆಂಡತಿಯ ಕಡೆ ಇರ್ಬೋದು, ಗಂಡನ ಕಡೆ ಇರ್ಬೋದು, ಯಾರೇ ಇರ್ಬೋದು, ಭಾಗಿಯಾದರೆ ದೇವರಿಗೆ ನಮ್ಮ ಮೇಲೆ ಕೋಪ. ನಾವು ಬಲಿಷ್ಠರಲ್ಲ, ಶಿಕ್ಷೆಗೆ ನಾವು ಒಳಗಾಗುತ್ತೇವೆ. ಹಾಗೆ ನೋಡಿ, ಅಪೊಸ್ತಲರ ವಾಚನದಲ್ಲಿ ಕೂಡ ಬಹಳ ಅರ್ಥ ಮಾಡಿಕೊಳ್ಳಬೇಕಾಗಿದೆ. 1 ಕೊರಿಂಥರಿಗೆ 8:1-13 ನೋಡುವಾಗ ಕೊರಿಂಥ ಸಭೆಗೆ ಬಹಳ ಕಠಿಣವಾಗಿ ಹೆಚ್ಚಿಸ್ತಾ ಇಲ್ಲ. ತಿಂದರೂ ಏನಿಲ್ಲ, ತಿನ್ನದಿದ್ದರೂ ಏನಿಲ್ಲ ಅಂತ ಅವರನ್ನು ಏನು ಮಾಡ್ತಾರೆ, ಅಪೊಸ್ತಲ ಪೌಲರು ತನ್ನ ಕಡೆಗೆ ಸೆಳೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಅದರಲ್ಲಿ ಭಾಗಿಯಾಗಬಾರದು. 1 ಕೊರಿಂಥ 10:20-22 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ನನ್ನ ಸಹೋದರ ಸಹೋದರಿಯರೇ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇತ್ತೀಚೆಗೆ ಕೂಡ ಇದನ್ನು ಕೂಡ ನಿನ್ನೆ ಕೂಡ ನಾನು ಹೇಳಿದ್ದೇನೆ. ಒಂದು ಸೇವಕರು ಏನು ಮಾಡಿದ್ದಾರೆ, ಬಹಳ ಜೋರಾಗಿರೋರು. ಅವರನ್ನು ಯೂಟ್ಯೂಬಲ್ಲಿ ನೀವು ಕೂಡ ನೋಡಿರ್ಬೋದು, ನಾನು ಹೆಸರು ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ಏನು ಮಾಡಿದ್ದಾರೆ, ತಿನ್ಬೋದು, ತೊಂದರೆ ಇಲ್ಲ. ಖಂಡಿತವಾಗಿ ಬಿಲಾಮನ ಮೂಲಕ ಬಾಲಾಕನನ್ನು ಯಾವ ರೀತಿ ಸೈತಾನನು ವಂಚಿಸ್ತಾ ಇದ್ದಾನೋ ಅದೇ ರೀತಿ ಅನೇಕ ಸೇವಕರುಗಳ ಮುಖಾಂತರ ಇವತ್ತು ಸರಿಯಾಗಿ ದೇವರ ಬಳಿಗೆ ಹೋಗುವ ವಿಶ್ವಾಸಿಗಳನ್ನು ಸೈತಾನ ಏನು ಮಾಡ್ತಾ ಇದ್ದಾನೆ, ನರಕದ ಕಡೆಗೆ ತಗೊಂಡು ಹೋಗ್ತಾ ಇದ್ದಾನೆ. ಮತ್ತು 23ನೇ ಅಧ್ಯಾಯದಲ್ಲಿ ನೋಡುವಾಗ, ನೀವಂತೂ ಪರಲೋಕಕ್ಕೆ ಹೋಗುವುದಿಲ್ಲ, ಹೋಗೋರಿಗೂ ಬಾಗಿಲನ್ನು ಮುಚ್ಚಿಬಿಟ್ಟಿದ್ದೀರಿ ಎಂಬುದಾಗಿ ಇದು ಸೈತಾನನ ಕಾರ್ಯವಾಗಿದೆ. ಇದನ್ನು ಕೂಡ ನಾವು ಅನೇಕ ಹಿಂದಿನ ಸುಳ್ಳು ಬೋಧಕರು ಪ್ರವಾದಿಗಳಲ್ಲಿ ವಚನಗಳಲ್ಲಿ ನಾವು ಓದಿದ್ದೇವೆ. ಅನೇಕ ಹ್ಯಾಟು ಬೂಟು ಆಗಿ ಒಳ್ಳೆ ಸ್ಟೈಲ್ ಆಗಿ ಕ್ಯಾಮರಾದ ಮುಂದೆ ನಿಂತುಕೊಂಡು ಕೈ ಆಡಿಸಿಕೊಂಡು ಮಾತನಾಡುವವರನ್ನು ಸೈತಾನನ ಸೇವಕರುಗಳು ಕೂಡ ದೇವರ ದೂತರಾಗಿ ಒಳ್ಳೆ ಮಿಂಚಿಕೊಂಡು ಫಲ ಅಂತೇಳಿ ಕಾಣ್ತಾರಂತೆ. ಅಂಥ ಒಂದು ಸೇವಕ ಸ್ವಲ್ಪ ದಿವಸದ ಹಿಂದೆ ಇದೇ ಒಂದು ಸಂದೇಶವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ನನ್ನ ಸಹೋದರಿಯರೇ ಬಹಳ ಎಚ್ಚರವಾಗಿರಬೇಕು. ಸರ್ವ ಸೃಷ್ಟಿ ಮಾಡಿದಂಥ ದೇವರು ಇವತ್ತು ನಮಗೆ ತಿಳಿಯಪಡಿಸುವ ಸತ್ಯ ಸುವಾರ್ತೆ ಇದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ವಿಮೋಚನಕಾಂಡ 20ನೇ ಅಧ್ಯಾಯ 4-6 ನಾವು ನೋಡುವಾಗ, ಇಲ್ಲಿ ನೋಡಿ, ಇದನ್ನು ನಾವು 10 ಆಜ್ಞೆಗಳಲ್ಲಿ 2ನೇ ಆಜ್ಞೆಯ 1ನೇ ಭಾಗದಲ್ಲಿ ಕೂಡ ಇದನ್ನು ನಾವು ತಿಳಿದುಕೊಂಡಿದ್ದೇವೆ. ಇವತ್ತು ಮತ್ತೊಮ್ಮೆ ತಿಳಿದುಕೊಳ್ಳೋಣ. ವಿಮೋಚನಕಾಂಡ 20ನೇ ಅಧ್ಯಾಯ 4-6. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಲೂಬಾರದು, ಪೂಜಿಸಲೂಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾದುದರಿಂದ ನನ್ನನ್ನು ದ್ವೇಷಿಸುವರ ವಿಷಯದಲ್ಲಿ ತಂದೆಗಳ ದೋಷಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವನಾಗಿಯೂ.
ಇಲ್ಲಿ ನೋಡಿ, ಮೋಶೆ ಮುಖಾಂತರ ಇಸ್ರೇಲರಿಗೆ ದೇವರು ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ, ಯಾವುದೇ ಮೂರ್ತಿಗಳನ್ನ ಮಾಡ್ಕೊಳ್ಬಾರ್ದು. ಆಕಾಶದಲ್ಲಿ ಕಾಣುವಂಥ ಸೂರ್ಯ, ಚಂದ್ರ, ನಕ್ಷತ್ರಗಳು ಯಾವುದೇ ಆಗಲಿ, ಭೂಮಿಯ ಕೆಳಗಿರುವುದಾಗಲಿ, ಅಂದರೆ ಮೀನು, ಯಾವ ವಿಷಯಗಳು ಭೂಮಿಯ ಮೇಲಿರುವುದರ ಯಾವ ರೂಪವನ್ನು ಕೂಡ ನೀವು ಮಾಡಿಕೊಳ್ಬೇಡಿ. ಅದಕ್ಕೆ ಅಡ್ಡ ಬೀಳಬಾರದು, ಪೂಜೆ ಮಾಡಲೂಬಾರದು. ನನಗೆ ಸಲ್ಲತಕ್ಕ ಗೌರವವನ್ನು ನೀವು ಅದಕ್ಕೆ ಕೊಟ್ಟರೆ ಅಂಥವರ ಪಾಪವನ್ನು 3-4 ಮಕ್ಕಳ ಮೇಲೆ ನಾನು ಬರಮಾಡ್ತೇನೆ, ಶಾಪ ಎಂಬುದಾಗಿ. ಹೀಗಿರುವಾಗ ಈ ವಿಗ್ರಹಾರಾಧನೆಯ ಬಗ್ಗೆ ಇಷ್ಟೊಂದು ಶಿಸ್ತನ್ನು ನಮಗೆ ಬಹಳ ಶಿಸ್ತಾಗಿ ದೇವರು ತಿಳಿಯಪಡಿಸಿದಾಗ ಇಸ್ರೇಲರಿಗೆ, ಆವಾಗ ಅದಕ್ಕೆ ವಿಗ್ರಹಕ್ಕೆ ಮಾಡಿದಂಥ ನೈವೇದ್ಯ ಪ್ರಸಾದವನ್ನು ತಿನ್ನಬಹುದಾ? ಇದಕ್ಕೆ ನಮಗೆ ನಾವೇ ಒಂದು ಪ್ರಶ್ನೆ ಹಾಕೋಣ ನಮ್ಮ ಮನಸ್ಸಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಇಸ್ರೇಲರಿಗೆ ದೇವರು ದರ್ಶನ ಕೊಟ್ಟ ಹಾಗೆ ಇವತ್ತು ನಮಗೂ ಕೊಟ್ಟಿದ್ದಾರೆ, ನಮ್ಮನ್ನು ನಡೆಸ್ತಾ ಇದ್ದಾರೆ. ಅನೇಕ ಕೇಡು ಗಂಡಾಂತರ ಮರಣ ಪಾಶದಿಂದ ಬಿಡಿಸಿ ಕಾಯ್ತಾ ಇದ್ದಾರೆ. ಹೀಗಿರುವಾಗ ಇಸ್ರೇಲರಿಗೆ ಕೊಟ್ಟ ನಿಯಮ ಇವತ್ತು ದೇವರು ಅದೇ ನಿಯಮ ನಮಗೂ ಸಂಬಂಧಪಡುತ್ತದೆ ನನ್ನ ಸಹೋದರ ಸಹೋದರಿಯರೇ. ಆಗಿರುವಾಗ ವಿಗ್ರಹಗಳ ಬಗ್ಗೆ ಇಷ್ಟೊಂದು ಶಿಸ್ತು ನಿಯಮವಾಗಿ ದೇವರು ತಿಳಿಸುವಾಗ ಅದಕ್ಕೆ ಪೂಜೆ ಪುರಸ್ಕಾರ ಮಾಡಿದ ಪ್ರಸಾದ ನೈವೇದ್ಯವನ್ನು ತಿನ್ಬೋದು ಅಂತ ಹೇಳ್ತಾರ? ಖಂಡಿತವಾಗಿ ತಿನ್ಬೋದಾ? ವಿಗ್ರಹಗಳನ್ನೇ ಆರಾಧಿಸಬೇಡ, ಪೂಜಿಸಬೇಡ, ಅಡ್ಡ ಬೀಳಬೇಡ ಅಂತ ಹೇಳಿದ ಮೇಲೆ ಪ್ರಸಾದವನ್ನು ತಿನ್ನುತ್ತ ಹೇಳ್ತಾರ ದೇವರು? ಖಂಡಿತವಾಗಿ ಸೈತಾನನು ಬಹಳ ಸೇವಕರುಗಳ ಮುಖಾಂತರ ಇವತ್ತು ಜನರನ್ನು ವಂಚಿಸ್ತಾ ಇದ್ದಾನೆ. ಅವರಿಗೆ ಜನ ಬೇಕು, ಭಾನುವಾರ ಬಂದರೆ ಅವ್ರ ಮುಂದೆ ಬಂದು ಕೂತ್ಕೊಳ್ಬೇಕು, ದಶಾಂಶ ಬೇಕು, ಕಾಣಿಕೆ ಬೇಕು, ಅವ್ರ ಗಂಡ ಹೆಂಡತಿ ಮಕ್ಕಳು ಚೆನ್ನಾಗಿ ಬದುಕಬೇಕಷ್ಟೇ. ನೀವು ಏನಾದರೂ ಹೋಗಲಿ, ಇದಕ್ಕಾಗಿ ಅವ್ರು ಏನು ಮಾಡ್ತಾರೆ ಇವತ್ತು? ಬಹಳ ಅಂದರೆ ಈ ಹಿಂದೆ ಕೂಡ ತಿಳಿಸಿದ್ದೇನೆ, 1 ಕೋಟಿಯಲ್ಲಿ 10 ಸೇವಕರುಗಳು ನಿಜ ಹೇಳೋರು ಸಿಕ್ಕುವುದಿಲ್ಲ ನನ್ನ ಸಹೋದರ ಸಹೋದರಿಯರೇ. ಸೈತಾನ ಆ ರೀತಿ ಅವರ ಒಂದು ಹೊಟ್ಟೆ ಜೀವನಕ್ಕಾಗಿ ಇವತ್ತು ಬೈಬಲ್ ಹಿಡ್ಕೊಂಡು ವಾಕ್ಯವನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ. ಯೆರೆಮೀಯನ ಮುಖಾಂತರ ಯೆಹೋವ ದೇವರು ಹೇಳಿದ್ದಾರೆ, ದೇವರ ವಾಕ್ಯವನ್ನು ತಲೆ ಕೆಳಗೆ ಮಾಡ್ತಾ ಇದ್ದಾರೆ ಇವರು ಅಂತೇಳಿ. ಅಪೊಸ್ತಲನಾದ ಪೌಲರು ಹೇಳಿದ್ದಾರೆ, ದೇವರ ವಾಕ್ಯವನ್ನು ಕಳಬೆರಕೆ ಮಾಡಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದುವೇ ಆಗಿದೆ ಇವರ ಹಣ ಸಂಪಾದನೆ ಇವತ್ತು. ಬಹಳ ಎಚ್ಚರ. ಹಾಗೆ 6ನೇ ವಚನಕ್ಕೆ ಹೋಗೋಣ. ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೋ 1000 ತಲೆಗಳವರೆಗೆ ದಯೆ ತೋರಿಸೋನಾಗಿ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸತ್ಯ ಸುವಾರ್ತೆಯನ್ನು ಕೇಳಿ. ಈಗ ಉದಾಹರಣೆಗೆ ಇದನ್ನು ಕೂಡ ನಾನು ಬಹಳ ಸಲ ಹೇಳಿದ್ದೇನೆ. ನಾನು ಕೂಡ ಇವತ್ತು ದೇವರ ನಾಮದಲ್ಲಿ ನಿಮಗೆ ತಿಳಿಸೋದು ಮಾತ್ರವಲ್ಲ, ವಚನಗಳನ್ನ ನೋಡಿ ಆಮೇಲೆ ಪ್ರತಿ ದಿವಸದ ಸಂದೇಶವನ್ನು ನೀವು ನೋಡಿ, ಒಂದು ಪೇಪರು, ಪೆನ್ನು ಅಥವಾ ಒಂದು ಬುಕ್, ಒಂದು ಪೆನ್ ಇಟ್ಟುಕೊಂಡು ವಚನಗಳನ್ನು ಬರೆದು ಆ ವಾಕ್ಯವನ್ನು ನೀವು ಓದಿ ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಯಾರು ಸತ್ಯ ಸುವಾರ್ತೆಯನ್ನು ಕೇಳಿ ಅದಕ್ಕೆ ವಿಧೇಯರಾಗಿ ಜೀವಿಸಿ ತನ್ನ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸುತ್ತಾರೋ, ಸಂದರ್ಭ ಸಿಕ್ಕಿದಾಗ ಇತರರಿಗೆ ದೇವರ ವಿಚಾರವಾಗಿ ಸತ್ಯ ಸಾಕ್ಷಿ ಕೊಡ್ತಾರೋ, 1000 ವರ್ಷಗಳವರೆಗೆ ದೇವರ ಪ್ರೀತಿ ಅಂದರೆ ಅವರ ಸಂತಾನದವರೆಗೂ ದೇವರ ಆಶೀರ್ವಾದ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ವಿಗ್ರಹಕ್ಕೆ ಮಾಡಿದ ನೈವೇದ್ಯದ ಬಗ್ಗೆ ಖಂಡಿತವಾಗಿ ತಿನ್ನಕ್ಕೆ ಹೋಗಬಾರ್ದು, ದೂರ ಇರಬೇಕು. ಅಂತವರ ಮೇಲೆ ದೇವರ ಕೋಪ. ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದವರಿಗೆ 1000 ವರ್ಷದವರೆಗೆ ದೇವರ ಒಂದು ಆಶೀರ್ವಾದ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯದಂತೆ ಕೇಳಿ ನೀವು ಮತ್ತು ನಿಮ್ಮ ಮಕ್ಕಳನ್ನು ನಡೆಸಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ವಿಗ್ರಹಕ್ಕೆ ಮಾಡಿದ ನೈವೇದ್ಯ ಪ್ರಸಾದವನ್ನು ಸ್ವೀಕರಿಸಬಾರದೆಂಬ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ. ಒಂದು ವೇಳೆ ಅವರು ಇದರಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ತಂದೆಯ ದೇವರೇ, ನಾನು ನಿಮ್ಮಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಅವರನ್ನು ದಯವಿಟ್ಟು ಕ್ಷಮಿಸಿ. ನೀವು ಕ್ಷಮಿಸುವ ದೇವರು. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದ. ಅವರನ್ನು ಕ್ಷಮಿಸಿ, ಅವರನ್ನು ಆಶೀರ್ವದಿಸಿರಿ. ಅವರ ಮಕ್ಕಳನ್ನು ಕೂಡ ಅವರು ಚೆನ್ನಾಗಿ ಇದೇ ಮಾರ್ಗದಲ್ಲಿ ನಡೆಸಿ ಆ ಮಕ್ಕಳು ಕೂಡ ಆಶೀರ್ವಾದ ಹೊಂದುವಂತಾಗಲಿ. ಸಂದರ್ಭ ಸಿಕ್ಕಿದಾಗ ಇತರರಿಗೂ ಕೂಡ ಅವರು ಇದರ ಪರವಾಗಿ ಸಾಕ್ಷಿ ಕೊಡುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಆ ತಂದೆ, ಮಗ, ಪರಿಶುದ್ಧನಾದ ದೇವರು ನಿಮ್ಮನ್ನು ಮತ್ತು ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು.